जय भीम। ನನ್ನ ಹೆಸರು ಖಾಲಿದ್ ಖಾನ್, ದಲಿತ ಸೇನೆ ಸ್ಟೇಟ್ ವಿತ್ ಪ್ರೆಸಿಡೆಂಟ್ ಮಾತಾಡ್ತೀನಿ. ಬಂಧುಗಳೇ, ಇವತ್ತಿನ ದಿನ ಮಾಧ್ಯಮದ ಮುಂದೆ ಬರಬೇಕು ಅಂಥೇಳಿ ಮುಖ್ಯ ಉದ್ದೇಶವೇನಂತಂದರೆ, ಸುಮಾರು 1 ವರ್ಷದಿಂದ ಧಾರವಾಡನಲ್ಲಿ ಇರ್ತಕ್ಕಂಥ ಕೆಟಲ್ ಸೈನ್ಸ್ ಕಾಲೇಜ್ ಅವರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡಲು ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಯಾವುದೇ ಕಾರಣಕ್ಕೂ ಹೋರಾಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾರು ಅಂದರೆ ಆ ಕಾಲೇಜಿನ ಮ್ಯಾನೇಜ್ಮೆಂಟು. ಆ ಕಾಲೇಜ್ ಮ್ಯಾನೇಜ್ಮೆಂಟ್ ಏನು ಮಾಡಿದ್ದಾರೆ ಅಂತಂದರೆ, ಸುಮಾರು ಒಂದು 5 ವರ್ಷದಿಂದ ಅಬ್ದುಲ್ಲಾ ಬಡಬಡೆ ಎಂಬ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಬಿಲ್ಲನ್ನು ಅವ್ರ ಹತ್ರ ಇಟ್ಕೊಂಡು ಕಾಸು ಬಡಬಡೆಗೆ ಸತಾಯಿಸುವಂಥ ಕೆಲಸ ಉದ್ದೇಶಪೂರ್ವಕವಾಗಿ ಅವರು ಕುಟುಂಬಕ್ಕೆ, ಅವ್ರ ಫ್ಯಾಮಿಲಿಗೆ ತೊಂದರೆ ಆಗಬೇಕು, ಅವರು ಬೀದಿ ಪಾಲಾಗಬೇಕು, ಅವರು ಧಾರವಾಡನಲ್ಲಿ ಇರಬಾರ್ದು ಅಂತ ಒಂದು ಉದ್ದೇಶದಿಂದ ಅವ್ರಿಗೆ ಅವರ ಬಿಲ್ಲನ್ನು ಕೊಡ್ತಾ ಇಲ್ಲ. ಬಂಧುಗಳೇ, ಆಗಲೇ ನಾವು ನೋಡಿದ್ದೀವಿ ಗುತ್ತಿಗೆದಾರರ ಕಾಂಟ್ರಾಕ್ಟರ್ಗಳ ಸ್ಥಿತಿಗತಿ ಇವತ್ತಿನ ದಿನ ರಾಜ್ಯದಲ್ಲಿ ಹೇಗಿದೆ ಅಂತೇಳಿ. ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಹೋಗಿ ಸುಸೈಡ್ ಮಾಡ್ಕೊಂಡಿರುವಂಥದ್ದು ನಾವೆಲ್ಲ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ. ಅಬ್ದುಲ್ಲಾ ಬಡಬಡೆಯನ್ನು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಕೆಟಲ್ ಸೈನ್ಸ್ ಕಾಲೇಜ್ ಮ್ಯಾನೇಜ್ಮೆಂಟು ಉದ್ದೇಶಪೂರ್ವಕವಾಗಿ ಅವ್ರನ್ನ ಸತಾಯಿಸ್ತಾ ಇದ್ದಾರೆ. ಅದು ಮ್ಯಾನೇಜ್ಮೆಂಟು ಮೇನ್ ಇನ್ಚಾರ್ಜ್ ಯಾರು ಅಂತಂದರೆ ಮಾರ್ಟಿನ್ ಬರ್ಗೈ ಅಂತೇಳಿ, ಬಿಷಪ್ ಮಾರ್ಟಿನ್ ಬರ್ಗೈ. ಇವರು ಬಿಷಪ್ರಾಗಿರ್ತಾರೆ. ಇವ್ರನ್ನ ನಾವು ಸುಮಾರು 1 ವರ್ಷ ಕಾಲದಿಂದ ನಾವು ಪದೇ ಪದೇ ಭೇಟಿ ಆಗ್ತಾ ಇದ್ದೀವಿ. ಇವ್ರಿಗೆ ಬಡಬಡೆ ಸಮಸ್ಯೆ ನಾವು ತಿಳಿಸ್ತಾ ಇದ್ದೀವಿ. ಇವ್ರಿಗೆ ಪ್ರತಿಯೊಂದು ದಾಖಲಾತಿಗಳನ್ನು ನಾವು ಕೊಟ್ಟಿದ್ದೀವಿ. ಆದರೂ ಅವ್ರು ಏನು ಹೇಳ್ತಾರೆ ಅಂದರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತಂದರೆ, ಧಾರವಾಡ ಕೆಟಲ್ ಕಾಲೇಜಿನಲ್ಲಿ ಒಂದು ಪೇಪರ್ ತಗೋಬರ್ಬೇಕಂದ್ರೂ ಕೂಡ ಮಾರ್ಟಿನ್ ಬರ್ಗೈರವರ ಪರ್ಮಿಷನ್ ಇಲ್ದಿರ ಅಲ್ಲಿ ಏನೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಒಂದು. ಎರಡನೇದು, ಅಲ್ಲಿರ್ತಕ್ಕಂಥ ಒಂದು ಅನ್ಆಥರೈಸ್ಡ್ ಪೋಸ್ಟಲ್ಲಿ ಇರ್ತಕ್ಕಂಥ ಒಂದು ಸೆಕ್ರೆಟ್ರಿ ವಿಲ್ಸನ್ ಮೊಯ್ಲಿ ಅಂತ ಹೇಳಿ ಆ್ಯಂಡ್ ವಿಜಯ್ ಕುಮಾರ್ ಡೆಂಡಿನ್ ಅಂಥೇಳಿ ಇವರು ಕೂಡ CEO ಅಂತ ಹೇಳಿಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಪೋಸ್ಟನ್ನು ತೊಗೊಂಡ್ಬಂದು ನಮ್ಮ ಎದುರುಗಡೆ ಬಂದು ಸುಮಾರು ಒಂದು 5-6 ಸರಿ ನಮ್ಮ ಎದುರುಗಡೆ ಕೂತ್ಕೊಂಡು ಇವ್ರು ಏನು ಮಾಡ್ತಾರಂದರೆ, ಇರ್ತಕ್ಕಂಥ ಮ್ಯಾನೇಜ್ಮೆಂಟು ಇರ್ತಕ್ಕಂಥ ಪ್ರಿನ್ಸಿಪಲ್ನ ತಗೊಂಡ್ಬಂದು ನಮ್ಮ ಎದುರುಗಡೆ ಕೂರಿಸಿ, ಬಡಬಡೇದು ಏನೈತೆ ನೋಡ್ರಿ, ತೀರ್ಮಾನ ಮಾಡಿರಿ, ವಿಚಾರ ಮಾಡಿರಿ, ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ಎಲ್ಲವನ್ನು ಮಾಡಿಬಿಟ್ಟು ಸುಮಾರು 5-6 ತಿಂಗಳಾದಮೇಲೆ ನಿಮ್ಮದು ಏನಿದೆ ಬಡಬಡೆ ಅವ್ರದ್ದು ಎಲ್ಲ ಲೆಕ್ಕಾಚಾರ ಸಿಕ್ಕಿದೆ, ಬಡಬಡೆ ಅವ್ರಿಗೆ ಏನು ಪೇಮೆಂಟ್ ಕೊಡ್ತೀವಿ, ಯಾವಾಗ ಕೊಡ್ತೀವಿ ಅಂಥೇಳಿ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆ ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಮತ್ತೆ ಹೊಸ ಪ್ರಿನ್ಸಿಪಲ್ ಬರ್ತಾರೆ. ಹೊಸ ಪ್ರಿನ್ಸಿಪಲ್ ಬಂದು ಅದೇ ರಾಗ ಅದೇ ಗೀತೆ, ಸ್ಟಾರ್ಟಿಂಗಿಂದ ಶುರುವಿಂದ ಮತ್ತೆ ಎಂಡಿಗೆ ಬರಬೇಕು. ಕೊನೆಗೆ ಬಂದು ಇವ್ರು ಏನು ಮಾಡ್ತಾರೆ, ಮತ್ತೆ ನಿಮ್ಗೆ ಯಾವಾಗ ಕೊಡ್ತೀವಿ, ಏನು ಕೊಡ್ತೀವಿ, ಎಷ್ಟು ಕೊಡ್ತೀವಿ ಅಂತ ಹೇಳ್ತೀವಿ ಅಂತೇಳಿ ಮತ್ತೆ ಆ ಪ್ರಿನ್ಸಿಪಲನ್ನು ಹೋಗ್ಬಿಡ್ತಾರೆ. ಬಂಧುಗಳೇ, ಸುಮಾರು 5 ವರ್ಷದಿಂದ ಇದೇ ರೀತಿಯಲ್ಲಿ ಒಬ್ಬ ಅಮಾಯಕನ ಜೀವನ ಜೊತೆಗೆ ಆಟ ಆಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ದಲಿತ ಸೇನೆ ರಾಷ್ಟ್ರೀಯ ಸಂಘಟನೆ ರಾಜ್ಯ ಮಟ್ಟದಿಂದ ನಾವು ನಿಮ್ಮ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದೀವಿ, ತಮಟೆ ಬಾರಿಸೋದಕ್ಕೆ ಮುಂದಾಗಿದ್ದೀವಿ, ತಮಟೆ ಚಳುವಳಿ ಮಾಡ್ತೀವಿ. ಉಗ್ರ ರೀತಿಯಲ್ಲಿ ಧಾರವಾಡ ಕಾಲೇಜು ಕೆಟಲ್ ಸೈನ್ಸ್ ಕಾಲೇಜ್ ಏನಿದೆ ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಬಂಧುಗಳೇ ನಂತರ ಪ್ರತಿಯೊಂದು ಬಿಲ್ ಇದೆ, ಡೇ 1 ಇಂದ ಎಂಡಿಂಗ್ವರೆಗೂ, ನಿನ್ನೆವರೆಗೂ ಏನೇನು ನಡೆದಿದೆ, ಏನೇನಾಗಿದೆ, ಏನಿಲ್ವ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಿಲ್ಗಳಿದೆ. ಇನ್ನೊಂದು ಏನಂತಂದರೆ, ಆ ಮಾರ್ಟಿನ್ ಬರ್ಗೈರವರು ಏನಿದಾರಲ್ಲ, ಈಸ್ ಎ ಬಿಷಪ್, ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದರೂ ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾವು ಮಾತಾಡೋಕ್ಕೆ ನಮ್ಗೆ ಆಸೆ ಇಲ್ಲ. ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾವು ಹೋಗೋದಕ್ಕೆ ಹೋಗಲ್ಲ. ನೋಡಿ, ಇವರು ಮಾರ್ಟಿನ್ ಬರ್ಗೈ ಅಂತೇಳಿ ಯೇಸುವಿನ ಹೆಸರಿನಲ್ಲಿ ದುಡ್ಡು ಮಾಯಮಂಗ ಅಂತ ಹೇಳ್ಬಿಟ್ಟು ಇವ್ರದ್ದು ಆಗಲೇ ಆರೋಪ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದೆ. ಇವ್ರದ್ದು
ಲಂಚ ತಗೊಳ್ಳೋದು, ಲಂಚ ಕೊಡೋದು, ಮತ್ತೊಂದು ಮಾಡೋದು ಎಲ್ಲ ಯೂಟ್ಯೂಬ್ಗಳಲ್ಲಿ ಹೈಲೈಟ್ ಆಗಿರೋದು, ವೈರಲ್ ಆಗಿರೋದು ಅಂತ ಇದೆ. ಇವ್ರು ಏನಂತಾರೆ, ಬಡಬಡೇರವರು ಕೆಲಸ ಏನು ಮಾಡಿದ್ದಾರೆ, ಎಷ್ಟು ಸಂಬಳ ತಗೊಂಡಿದ್ದಾರೆ, ಎಷ್ಟು ಬ್ಯಾಲೆನ್ಸ್ ಇದೆ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದಾಖಲಾತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದೀರಾ ಸಾಹೇಬ್ರೆ, ನಿಮಗೆ ನಾಚಿಕೆ ಬರಬೇಕು. ಪ್ರತಿಯೊಂದು ಪೇಪರು ನಿಮ್ಮ ಹತ್ರ ಇಟ್ಕೊಂಡು ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು, ನಿಮಗೆ ಧಿಕ್ಕಾರ ಕೂಗ್ಲಿಕ್ಕೆ ಬಯಸ್ತೀನಿ. ನೋಡಿ, ಲೋಕಾಯುಕ್ತ ಕೋರ್ಟಿಂದ ಆದೇಶ ಬಂದಿದೆ. ನಿಮ್ಮ ಕಾಲೇಜಲ್ಲಿ 76 lakhs rupees ಗೋಲ್ಮಾಲ್ ಆಗಿದೆ ಅಂತೇಳಿ. ಆ ಗೋಲ್ಮಾಲ್ ಆಗಿರೋ ದುಡ್ಡು ಯಾರ್ದು ಅಲ್ಲ, ಬಡಬಡೆದು ದುಡ್ಡು. ದಯಮಾಡಿ ಈ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ, ಆದಷ್ಟು ಕೂಡಲೇ ಈ ಮಾಧ್ಯಮ ಬಿಷಪ್ ಮಾರ್ಟಿನ್ ಬರ್ಗೈ ಆಗ್ಬೋದು, ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಟೀಮ್ ಆಗಿರ್ಬೋದು, ವಿಲ್ಸನ್ ಮೊಯ್ಲಿ ಆಗಿರ್ಬೋದು, ಆ ಕಾಲೇಜ್ ಆಗಿರ್ಬೋದು, ಅವ್ರ ಜೊತೆಗೆ ಅವ್ರ ಬಳಿ ಈ ವಿಡಿಯೋವನ್ನು ಸೇರಿಸ್ಬೇಕು. ನಾವು 8 ದಿನ 10 ದಿನ ಕಾಲ ಅವಕಾಶ ಅವ್ರನ್ನ ಕೊಟ್ಟಿದ್ದೀವಿ. ಇಷ್ಟದೊಳಗಡೆ ಅವರು ಮರ್ಯಾದೆಯಿಂದ ಬಡಬಡೇರವರಿಗೆ ಕರೆಸ್ಬಿಟ್ಟು ಮಾತಾಡಿ ತೀರ್ಮಾನ ಮಾಡಿ ಅವ್ರದ್ದು ಏನಿದೆ ಅವ್ರನ್ನ ಸೇರಿಸ್ಬೇಕು ಅಂತಕ್ಕಂಥ ಕೇಳ್ಕೊಳ್ತೀವಿ. ಇಲ್ಲದಿದ್ರಲ್ಲಿ ನಾವು 11ನೇ ದಿನದಿಂದ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೀವಿ ನಿಮ್ಮ ಕಾಲೇಜ್ ಎದುರುಗಡೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಬಂಧುಗಳೇ, ಇವ್ರ ಹೆಸರು ಅಬ್ದುಲ್ಲಾ ಬಡಬಡೆ ಅಂತ ಹೇಳಿ. ಇವರು ಕೆಟಲ್ ಸೈನ್ಸ್ ಕಾಲೇಜಲ್ಲಿ ಕಾಂಟ್ರಾಕ್ಟರ್ ಆಗಿ ಸುಮಾರು 6 ವರ್ಷ 8 ವರ್ಷ ಕೆಲಸ ಮಾಡಿರ್ತಾರೆ. ಈಗ ಹೊಸದಾಗಿ ಅಲ್ಲಿ ಎಷ್ಟು ಬಿಲ್ಡಿಂಗ್ಗಳಿದಾವೋ ಆ ಬಿಲ್ಡಿಂಗ್ ಕಟ್ಟಡ ಕೆಲಸವನ್ನು ಇವರೇ ಮಾಡಿರ್ತಾರೆ. ಬಂಧುಗಳೇ, ಮೋಸ ಆಗಿರೋದು ಇವ್ರ ಜೊತೆಗೇನೆ, ಪೇಮೆಂಟ್ ಬರಬೇಕಾಗಿರೋದು ಇವರೇ. ಸಂಪೂರ್ಣವಾಗಿ ಮಾಹಿತಿ ಅಬ್ದುಲ್ಲಾ ಬಡಬಡೇರವರು ಕೊಡ್ತಾರೆ. ಜೈ ಭೀಮ್ ಬಂಧುಗಳೇ, ನಾನು ಮೊಹಮ್ಮದ್ ಇರ್ಫಾಕ್ ಉರ್ಫ್ ಅಬ್ದುಲ್ಲಾ ಬಡಬಡೆ ಅಂತ. ನಾನು ಧಾರವಾಡ ರಹವಾಸಿ. ನಾನು ಧಾರವಾಡದಲ್ಲಿ ಕಿಟಲ್ ಕಾಲೇಜ್ ಅಂತ ಹೇಳಿ ಒಂದು ಸೈನ್ಸ್ ಕಾಲೇಜ್ ಇದೆ, ಬಹಳ ಹಳೆಯ ಬಹಳ ದೊಡ್ಡ ಕಾಲೇಜು. ಆ ಕಾಲೇಜಿನಲ್ಲಿ ನಾನು ಸಿವಿಲ್ ಕೆಲಸ ಮಾಡಿರುತ್ತೇನೆ. ಇದು ನನ್ನ ವರ್ಕ್ ಆರ್ಡರ್. ಸುಮಾರು 2014 2014ರಿಂದ 22/10/2014ಕ್ಕೆ ನನಗೂ ಈ ವರ್ಕ್ ಆರ್ಡರ್ ಸಿಕ್ಕಿರುತ್ತದೆ. ಆವಾಗ ಅಲ್ಲಿರುವ ಪ್ರಿನ್ಸಿಪಾಲ್ರಿಂದ ನಾನು ಭೇಟಿಯಾಗಿ ನಾನು ಈ ಕೆಲಸ ವರ್ಕ್ ಆರ್ಡರ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿರುತ್ತೇನೆ. 2014ರಿಂದ 2020ರವರೆಗೆ ಈ ಕೆಲಸ ಡಾಕ್ಯುಮೆಂಟೇಷನ್ ಜೊತೆಯಲ್ಲಿ ಅದರದ್ದು ಏನು ಪ್ರೊಸೀಜರ್ ಇದೆಯೋ, ಏನು ಫಾರ್ಮ್ಯಾಲಿಟಿ ಇದೆ, ಅದೇ ಪ್ರಕಾರ ಕೆಲಸ ಮಾಡ್ತಾ ಬಂದಿರುತ್ತೇನೆ. 2020ರಲ್ಲಿ ಮಾರ್ಚ್ನಲ್ಲಿ ಲಾಕ್ಡೌನ್ ಆಗುತ್ತೆ. ಆಮೇಲೆ ಸೆಕೆಂಡ್ ಲಾಕ್ಡೌನು ಆಗುತ್ತೆ. ಸೊ ಆ ಪೀರಿಯಡ್ನಲ್ಲಿ ಕಾಲೇಜು, ಸ್ಕೂಲು, ಶಾಲೆಗಳು ಕಾನೂನು ಇದರಿಂದ ರಜೆಗಳು ಕೊಟ್ಟಿರುತ್ತಾರೆ. ಸೊ ಕೆಲಸ ಮಾಡುವಾಗ ನನಗೆ ಸುಮಾರು 6-7 ವರ್ಷದಲ್ಲಿ 3-3.5 ಕೋಟಿ ಕೆಲಸ ಮಾಡಿರುತ್ತೇನೆ. ಆ ಕೆಲಸದ ನನಗೆ ಮೇಡಮ್ ಅವರು, ಸುಶಾಂತಿ ಪ್ರಸನ್ನ ಕುಮಾರ್ ಅಂತ ಹೇಳಿ ಮೇಡಮು, ಅವರು ಆಗಿನ ಪ್ರಿನ್ಸಿಪಾಲರು, ಅವರು ನನಗೆ ಕೆಲಸ ಕೊಟ್ಟಿರುತ್ತಾರೆ. ಆ ಕೆಲಸದ ಪ್ರಕಾರ ಯಾವ ಕೆಲಸ ಮಾಡಿರುತ್ತೇನೆ ಆ ಕೆಲಸದ ನನಗೆ ಬಿಲ್ ಸಬ್ಮಿಟ್ ಮಾಡಿದ ಮೇಲೆ ನನ್ನ ಪೇಮೆಂಟು ಕ್ಲಿಯರ್ ಮಾಡಿರುತ್ತಾರೆ. ಆದರೆ 2017ರಲ್ಲಿ ಆಡಿಟರ್ ಏನು ಹೇಳಿದರು, ಇಲ್ಲ ನೀವು ಬಿಲ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕಂಪ್ಲೀಟ್ ಆದಮೇಲೆ ದುಡ್ಡನ್ನು ತಗೋಬೇಕು. ಸೊ ಮೊದಲು ಹೇಗಾಗ್ತಿದ್ವು, ನಾವು ಅಡ್ವಾನ್ಸ್ ಪೇಮೆಂಟ್ ತೊಗೋತಿದ್ದೆ, ಕೆಲಸ ಮಾಡ್ತಿದ್ವಿ. ಆಮೇಲೆ ನಾವು ಆ ಥರ ಕೆಲಸ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಡೀತಿತ್ತು. ಬಟ್ ಆಮೇಲೆ ಏನಾಯಿತು, 2017ನಲ್ಲಿ ಆಡಿಟ್ ರಿಪೋರ್ಟರು ಆಗಿ ಬರಲ್ಲ ಅಂದಾಗ ನಾವು ಬಿಲ್ ಒಂದು ಕೆಲಸ ಹಿಡಿದ ಮೇಲೆ ಆ ಕೆಲಸ ಫುಲ್ ಕಂಪ್ಲೀಟ್ ಆದಮೇಲೆ ಆ ಬಿಲ್ಲನ್ನು ಕೊಡ್ತಿದ್ವಿ. ಆಮೇಲೆ ಅದರ ಪೇಮೆಂಟ್ ಆಗ್ತಾ ಇತ್ತು. ಇದು 2017ರಿಂದ 2020ರವರೆಗೂ ಹಾಗೆ ನಡೀತು. ನನಗೆ ಲಾಸ್ಟ್ ಪೇಮೆಂಟ್ ಆಗಿರೋದು 2019 ಸೆಪ್ಟೆಂಬರ್ನಲ್ಲಿ. ಆದಮೇಲೆ ನಂದು 7-8 ಕೆಲಸ ಎಲ್ಲ ಇನ್ಕಂಪ್ಲೀಷನ್ ಇತ್ತು. ಕೆಲಸ ನಡೀತಾ ಇತ್ತು, ಇನ್ಕಂಪ್ಲೀಷನ್ ಇತ್ತು. ಸೊ ಆಗಿನ ಪ್ರಿನ್ಸಿಪಲ್ ಅವ್ರು ಏನಂತಂದ್ರು, ಮೇಡಮ್ ಅವರು, ಇಲ್ಲ ನೀವೆಲ್ಲ ಒಂದೊಂದು ಕೆಲಸ ಕಂಪ್ಲೀಟ್ ಮಾಡಿ ಬಿಲ್ಲನ್ನು ಸಬ್ಮಿಟ್ ಮಾಡಿ ಪೇಮೆಂಟ್ ತಗೊಳ್ಳಿ ಅಂತ. ಆ ಕೆಲಸ ಕಂಪ್ಲೀಟ್ ಮಾಡುವಾಗ ಅದೇ ಇದು ಪೀರಿಯಡ್ನಲ್ಲಿ ಲಾಕ್ಡೌನ್ ಆಯಿತು. ಆಮೇಲೆ ಸೆಕೆಂಡ್ ಲಾಕ್ಡೌನು ಆಯಿತು. ಆವಾಗ ಮೇಡಮ್ದು ಏನಾಯ್ತು ಅಂದರೆ ಜುಲೈ 31ರಲ್ಲಿ ಸೆಕೆಂಡ್ ಲಾಕ್ಡೌನಲ್ಲಿ ಅವರು ರಿಟೈರ್ಡು ಆಯಿದ್ರು. ಆದರು. ಆಮೇಲೆ ನಾವು ಮತ್ತು 2 ತಿಂಗಳ, ಜುಲೈ ಆದಮೇಲೆ ಆಗಸ್ಟ್ ಸೆಪ್ಟೆಂಬರ್, ಇವು 2 ತಿಂಗಳು ನಾವು ಕೆಲಸ ಮಾಡಿರುತ್ತೇವೆ ಅಲ್ಲಿ. ಆವಾಗ ಕೆಲಸ ಮಾಡುವಾಗ ಹೊಸ ಪ್ರಿನ್ಸಿಪಾಲ್ ಬಂದಿದ್ದರು, ಡಾರ್ಲಾ ಲಾರ್ಜಸ್ ಅವರು ಸೆಪ್ಟೆಂಬರ್ 29 ಸೆಪ್ಟೆಂಬರ್ನಲ್ಲಿ ಕೆಲಸ ಮಾಡುವಾಗ ಹುಡುಗರ್ನಲ್ಲಿ ಕರ್ಕೊಂಡೋಗಿ ಕೆಲಸ ಮಾಡುತ್ತಿದ್ದಾಗ
ಪೊಲೀಸರನ್ನು ಕರೆದು ನಮಗೆ ದಾದಾಗಿರಿ ಮಾಡಿ ಅಲ್ಲಿಂದ ನಮಗೆ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು. ಅಲ್ಲಿಂದ ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ಇದರಲ್ಲಿ ಸೆಪ್ಟೆಂಬರ್ 25ರಿಂದ ಹಿಡಿದು ಈಗಿನವರೆಗೆ ಇವತ್ತಿನವರೆಗೂ 5 ವರ್ಷದಲ್ಲಿ ನಾ ಏನು ಮಾಡಿದ್ದೀನಿ, ಯಾರಿಗೆ ಭೇಟಿಯಾಗಿದ್ದೀನಿ, ಯಾವ ಡಾಕ್ಯುಮೆಂಟ್ ಯಾರು ಕೇಳಿದ್ದಾರೆ, ಏನು ಎಲ್ಲ ಒಂದು ಇದರಲ್ಲಿ ಇದೆ. ಪ್ರತಿಯೊಂದು ಮಾಡಿದರು. 5 ವರ್ಷ ಆದರೂ ನನ್ನ ದುಡ್ಡು ನನಗೆ ಅವರು ಕೊಡ್ತಾ ಇಲ್ಲ. ನಮಗೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ವ್ಯಾನ್ನಲ್ಲಿ ಕರೆದು ಒಯ್ದರು. ನಾವು ಹೇಳಿದ್ವಿ ಅವರಿಗೆ, ನಾವು ಇಲ್ಲಿ ಕೆಲಸ ಮಾಡುತ್ತಿದ್ದೇವೆ, ನಾನು ಒಂದು ಸಿವಿಲ್ ಇಂಜಿನಿಯರ್, ನನ್ನ ಲೈಫ್ನಲ್ಲಿ ನಾ ಯಾವತ್ತೂ ಪೊಲೀಸ್ ಜೀಪಲ್ಲಿ ಕುಂತಿಲ್ಲ, ಪ್ಲೀಸ್. ಆದರೆ ಅವರು ನನ್ನ ಮಾತು ಕೇಳಿಲ್ಲ. ಅವರು ನನಗೆ ನನ್ನ ಕೆಲಸದವ್ರಿಗೆ ಪೊಲೀಸ್ ವ್ಯಾನಲ್ಲಿ ಕುದುರಿಸಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು. ಪೊಲೀಸ್ ಸ್ಟೇಷನಲ್ಲಿ ಮ್ಯಾನೇಜ್ಮೆಂಟ್ಗೂ ಕಾಲೇಜ್ನವ್ರಿಗೂ ಕರೆದ್ರು, ಆ ಮಾಜಿ ಪ್ರಿನ್ಸಿಪಲ್ ಅವ್ರಿಗೂ ಕರೆದ್ರು, ನನ್ನನ್ನು ಕರೆದ್ರು. ನಾವೆಲ್ಲರೂ ಇದ್ವಿ. ಸೊ ಅಲ್ಲೇ ಅವರೆಲ್ಲ ತಿಳಿದಾಗ ಏನಾಯಿತು ಅಂತ ಕೇಳಿದರು. ನಾನು ಹೇಳಿದ್ದೀನಿ, ನಾ ಇಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ, ಸುಮಾರು ನಂದು 65 ಲಕ್ಷ ಪ್ಲಸ್ ನಂದು ಅಮೌಂಟ್ ಬರಬೇಕು. ಸೊ ನಾ ಇದ್ರ ಸಲುವಾಗಿ ಕೆಲಸನೂ ನಡೆಸ್ತಾ ಇದ್ದೀನಿ, ನನಗೆ ಪೇಮೆಂಟು ಆಗಬೇಕು. ಆವಾಗ ಅವ್ರು ಏನಂತಂದ್ರು, ಎಲ್ಲರೂ ಅಲ್ಲೇ ಡಿಸ್ಕಸ್ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಡಿಕ್ಲರೇಷನ್ ಆತಂದರೆ ಅದರದ್ದು ಹಿಂಬರನೂ ಇದೆ, ಪೊಲೀಸ್ನಲ್ಲಿ ಸ್ಟೇಟ್ಮೆಂಟ್ ನಾವು ಬರೆದು ಕೊಟ್ಟಿದ್ದು, ಅವ್ರು ಕೊಟ್ಟಿರೋದು ಇದೆ ಈ ಡಾಕ್ಯುಮೆಂಟ್ನಲ್ಲಿ. ಅವ್ರೇನಂದ್ರು, ಇದು ಆಡಳಿತ ಮಂಡಳ ವಿಚಾರ, ಈ ವಿಚಾರ ನಮ್ಮದು ಅಲ್ಲ, ನೀವು ಆಡಳಿತ ಮಂಡಳಿ ಕಡೆ ಹೋಗಿ ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ನಮಗೂ, ಆ ಮಾಜಿ ಪ್ರಿನ್ಸಿಪಾಲ್ ಅವರಿಗೂ, ಕಾಲೇಜಿನವರಿಗೂ, ಮ್ಯಾನೇಜ್ಮೆಂಟ್ನವರಿಗೂ ಇದಿಷ್ಟೆಲ್ಲ ತಿಳಿಸಿ ನಮಗೆ ಕಳುಹಿಸಿದರು. ನಾವು ಆವತ್ತಿನಿಂದ ಕಾಲೇಜ್ ಪ್ರಿನ್ಸಿಪಲ್ ಹಿಡಿದ ಮ್ಯಾನೇಜ್ಮೆಂಟು, ಟ್ರಸ್ಟಿ ಅವರು ಯಾರ್ಯಾರು ಇದ್ದಾರೆ ಅವರೆಲ್ಲರ ಕಡೆ ಹೋದರು. ಅವರು ನನ್ನ ಪರಿಸ್ಥಿತಿ ಎಲ್ಲ ಅವ್ರ ಕಡೆ ಹೇಳಿದರು. ನಾ ಇದು ಹೇಳಿದೆ, ನಾನು ನನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರ ಜೊತೆ ನಾನು ಸಾವನ್ನಪ್ಪ ಆ ಪರಿಸ್ಥಿತಿ ನಾನು ಬಂದಿದ್ದೇನೆ. ಊರು ಬಿಟ್ಟು ನಾ ಸ್ವಲ್ಪ ದಿವಸ ಹೊರಗೆ ಹೋಗಿದ್ದೇನೆ. ಯಾಕಂದ್ರೆ ನಾ ಸುಮಾರು ಬಹಳಷ್ಟು ರೊಕ್ಕ ಬೇರೆಯವ್ರಿಗೆ ಕೊಡೋದಿದೆ. ನಾನು ಇಂಟ್ರೆಸ್ಟ್ಲೇ ರೊಕ್ಕ ತೆಗೆದಿದ್ದೀನಿ, ಅವ್ರಿಗೆ ಕೊಡಬೇಕು, ಲೇಬರ್ಸ್ ಕೊಡಬೇಕು, ಮಟೀರಿಯಲ್ಸ್ನವ್ರಿಗೆ ಬಹಳ ಮಂದಿಗೆ ನಾವು ಕೊಡಬೇಕು. ನಂದು ಒಂದು ಚಲೋ ರೆಪ್ಯುಟೇಷನ್ನಲ್ಲಿ, ಚಲೋ ಸ್ಟ್ಯಾಟಸ್ನಲ್ಲಿ ನಾ ಕೆಲಸ ಮಾಡ್ತಾ ಇದ್ದೆ. ಈ ಕೆಟಲ್ ಕಾಲೇಜಿನವರು ನನ್ನ ಬಿಲ್ಲನ್ನು ಪೆಂಡಿಂಗ್ ಮಾಡಿ ನಂದು ಒಂದು ಇಂಜಿನಿಯರ್ ಅಂತ ಒಂದು ಸ್ಟ್ಯಾಟಸನ್ನು ಕಳೆದು ಬಿಟ್ರು. ನನಗೆ ಲೇಬರು ಸಹಿತ ಬೈದಾಡಿ ಮಾತಾಡ್ತಾ ಇದ್ದಾರೆ. ನನಗೆ ಹೇಳಿಕೆ ಆಗ್ತಾ ಇಲ್ಲ. ನನಗೆ ಒಂದು ಸರ್ ಅಂಥೇಳಿ ಮಾತಾಡೋ ಲೇಬರು ಆ ದುಡ್ಡಿನ ಸಲುವಾಗಿ ನನಗೆ ಬೈದು ಮಾತಾಡ್ತಾರೆ. ಯಾಕಂದರೆ ಅವ್ರದ್ದು ತಪ್ಪಿಲ್ಲ. 5 ವರ್ಷ ಆಯಿತು ಅವರು ನನಗೆ ಸಂಭಾಳಿಸ್ತಾ ಇತ್ತು. ನಾನು ನಂದೆಲ್ಲ ಪರಿಸ್ಥಿತಿ ಹೋಗಿ ಇವ್ರಿಗೆ ಹೇಳಿದರೆ ಇವರು ಪ್ರಿನ್ಸಿಪಾಲ್ ಕಡೆ ಕಳಿಸ್ತಾರೆ, ಪ್ರಿನ್ಸಿಪಲ್ ಆ ಸೆಕ್ರೆಟರಿ ಕಳಿಸ್ತಾರೆ, ಸೆಕ್ರೆಟರಿ CEO ಕಡೆ ಕಳಿಸ್ತಾರೆ, CEO ಮತ್ತು ಬಿಷಪ್ ಕಡೆ ಕಳಿಸ್ತಾರೆ. ಬಿಷಪ್ ಹೇಳ್ತಾರೆ, ನನಗೇನು ಇದು ಸಂಬಂಧ ಇಲ್ಲ, ಅದನ್ನ ನೀವು ಅಲ್ಲೇ ಕಾಲೇಜ್ನಲ್ಲಿ ಮಾತಾಡಿ. ಕಾಲೇಜ್ನಲ್ಲಿ ಹೋದರೆ ನಾವು ಒಂದು ಕಡ್ಡಿನೂ ಎಬಸಿ ಬಾಜು ಇಡಬೇಕಂದ್ರೆ ಬಿಷಪ್ ಕೇಳಬೇಕು ಅಂತಾರೆ. ಸೊ ನನ್ನ ಪರಿಸ್ಥಿತಿ ಹೇಗೆ, ನನ್ನ ಯಾರ ಕಡೆ ಹೋಗಲಿ, ನಾನು ಯಾರಿಗೆ ಕೇಳಲಿ? ನಾನು ಅದೆಲ್ಲ ಆದಾಗ ಆಮೇಲೆ ನಾನು ನಮ್ಮ ಖಾಲಿದ್ ಖಾನ್ ಭಯ್ಯ ಅವ್ರಿಗೆ ಭೇಟಿ ಆದೆ. ನನಗೆ ಇವ್ರದ್ದು ನನ್ನ ವೈಫ್ ಕಡೆಯಿಂದ ರಿಲೇಷನ್, ಇವ್ರಿಗೆಲ್ಲ ಮಾಹಿತಿ ಗೊತ್ತಾಯಿತು 1 ವರ್ಷ ಮೊದಲ. ನಾನು ನಮ್ಮ ಖಾಲಿದ್ ಖಾನ್ ಭಯ್ಯ ಅವ್ರಿಗೆ ಹೇಳಿದ ಮೇಲೆ ಅವರು ಅದನ್ನು ಲಾಸ್ಟ್ 1 ಇಯರ್ಲಿ ಅವರು ಅದನ್ನು ಅವ್ರ ಕೈಯಲ್ಲಿದೆ ಈ ಕೇಸು. ಅವರು ಸುಮಾರು ಒಂದು 8-10 ಸಲ ಬಿಷೋಪುರ್ಗೆ ಭೇಟಾದರು, ಧಾರವಾಡಿಗೆ 3-4 ಸಲ ಬಂದರು, ಕಾಲೇಜಿಗೆ ಭೇಟಾದರು. ಅದು ಎಲ್ಲ ಆದ್ರೂ ಅವ್ರು ಸಹ ಯಾವುದೂ ಒಂದು ಡಿಕ್ಲರೇಷನ್ ಬರ್ತಾ ಇಲ್ಲ. ಈಗ ಲಾಸ್ಟ್ 2020ಲಿಂದ ಇಲ್ಲಿವರೆಗೆ 5 ಪ್ರಿನ್ಸಿಪಲನ್ನು ಚೇಂಜ್ ಮಾಡಿದರು. ಪ್ರತಿಯೊಂದು ಪ್ರಿನ್ಸಿಪಲ್ ಬರ್ತಾರೆ, ABCD ಇಂದ ಸ್ಟಾರ್ಟ್ ಮಾಡ್ತಾರೆ, ಅದು ಎಂಡ್ ಆಗುವವರೆಗೂ ಇರುವವರೆಗೂ ಅವ್ರು ಅದು ಒಂದು ಅವ್ರದ್ದು ನನಗನ್ನಿಸ್ತಾ ಅವ್ರದ್ದು ಒಂದು ಪ್ಲ್ಯಾನ್ ಇರುತ್ತೆ. ಎಲ್ಲ ಪ್ರಿನ್ಸಿಪಲ್ 1 ವರ್ಷ 1.5 ವರ್ಷದಲ್ಲಿ ರಿಟೈರ್ಡ್ ಆಗೋರು ಇರ್ತಾರೆ. ಅಂಥವ್ರನ್ನ ಬಂದು ಕುಂದಿರ್ಸ್ತಾರೆ. ಅವ್ರು ನಂದೆಲ್ಲ ಅದು ಡಾಕ್ಯುಮೆಂಟೇಷನ್ ಅಲ್ಲಿ ಮಟ್ಟ ತಂದು ಅವ್ರು ರಿಟೈರ್ಡ್ ಆಗ್ತಾರೆ. ಮತ್ತು ಸೆಕೆಂಡ್ ಪ್ರಿನ್ಸಿಪಲ್ ಅವ್ರಿಗೆ ಕೊಡ್ತಾರೆ. ಅವ್ರು ಬಂದಮೇಲೆ ಅದು ಎಲ್ಲಿಗೆ ಮುಗಿದಿದೆಯೋ ಅಲ್ಲಿಂದ ಸ್ಟಾರ್ಟ್ ಮಾಡೋದಿಲ್ಲ, ಅವ್ರು ಮತ್ತೆ ಮೊದಲಿಂದ ಸ್ಟಾರ್ಟ್. ಈ ಥರ ಈಗ 5ನೇ ಪ್ರಿನ್ಸಿಪಲ್ ಬಂದಿದ್ದಾರೆ. ಅವರು ಆದರೂ ಏನು ಹೇಳಿದರು, ಅವರು ಅದೇ ಹೇಳಿದರು, ಇಲ್ಲ ನೀವು ಬರ್ರಿ ಭೇಟಿಯಾಗಿ. ಅವ್ರಿಗೆ ನಾವು ಭೇಟಿಯಾಗಿಲ್ಲ 5ನೇ ಪ್ರಿನ್ಸಿಪಾಲರಿಗೆ. ಅವ್ರೇನಂತಾರೆ ಮತ್ತೆ ಭೇಟಿಯಾಗಿ ನೀವು ಮತ್ತೆ ABCD ಅಂದ್ರೆ ನಂಗೆ ಗೊತ್ತಿಲ್ಲ, ಸ್ಟಾರ್ಟ್ ಮಾಡೋಣ. ಸೊ ನಾನು ಏನು ಮಾಡಲಿ, ಅದೇ ಇದು ಆಗಲಾರದ ಕೆಲಸ. ಇವರು ಮತ್ತು ಇದರಲ್ಲಿ 5 ವರ್ಷ ಕಳೀತಾರೆ ಅಂಥೇಳಿ ಈಗ ನಮ್ಮ ಖಾಲಿದ್ ಖಾನ್ ಭಯ್ಯ ಅವರು ಹೇಳಿದ್ದು, ಅವರು ನಾವು ಎಲ್ಲ ಮಾತಾಡಿ ಇದು ಒಂದು ಮಾಧ್ಯಮದ ಮುಖಾಂತರ ಇದು ಎಲ್ಲರ ಮುಂದೆ ಬರಬೇಕು. ನನ್ನ ಜೊತೆ ಆಗ್ತಾ ಇರೋದು ದೌರ್ಜನ್ಯ, ಅನ್ಯಾಯ ಇದೆಲ್ಲರ ಮುಂದೆ ಬರಬೇಕು. ನಾನು ಕೈ ಮುಗಿದು ಎಲ್ಲರನ್ನೂ ಕೇಳ್ಕೊತೀನಿ, ನನಗೆ ನ್ಯಾಯ ಕೊಡಿಸಿ, ನನ್ನನ್ನು ನ್ಯಾಯ ಕೊಡಿಸಿ. ನನ್ನ ಜೀವ, ನನ್ನ ಹೆಂಡತಿ, ಮಕ್ಕಳ, ತಂದೆ ತಾಯಿ, ನನ್ನ ಜೀವನ ಉಳಿಸಲಿಕ್ಕೆ ನಾನು ಎಲ್ಲರ ಕಡೆನೂ ಕೇಳ್ಕೊಳ್ತೇನೆ. ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.